ಬನ್ನಿ, ನಮಸ್ತೆ ಹಿಂದೂಸ್ತಾನ್ ಉದಯ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಾವು ರಾಜಕೀಯ ವಿಷಯದ ಮಾತಾಡಲೇಬೇಕು. ಯಾಕೆ ಅಂತಂದರೆ ಶಾರ್ಟ್ ಕಟ್. ನಮ್ಮ ಬದುಕಿಗೆ ಒಂದು ಡೈರೆಕ್ಷನ್ ಕೊಡೋದು, ನಮ್ಮ ಬದುಕಲ್ಲಿ ಏನಾದರೂ ನಾವು ಪಡ್ಕೋಬೇಕು ಅನ್ನೋಗಿದೆ. ರಾಜಕೀಯ ಭಾಳ ಶಾರ್ಟ್ ಕಟ್. ಅದು ಶಾರ್ಟ್ ಕಟ್ ಥರ ಕೆಲಸ ಮಾಡುತ್ತೆ. ಶಾರ್ಟ್ ಕಟ್ಟಲ್ಲಿ ಹೋಗ್ಬೋದು. ಆ ದೃಷ್ಟಿಯಿಂದ ನಾವು ಎಷ್ಟೇ ರಾಜಕೀಯ ಬಗ್ಗೆ ಮಾತಾಡಬಾರ್ದು ಅಂತಂದ್ರೂ ಸಾವಿರಾರು ವಿಷಯಗಳು ಸಿಗುತ್ತೆ. ಅದರಲ್ಲಿ ಮನುಷ್ಯನಿಗೆ ಮೂಲಭೂತವಾಗಿ ಸಮಸ್ಯೆ ಇರೋದು ಊಟದ ಸಮಸ್ಯೆ, ಬಟ್ಟೆ ಸಮಸ್ಯೆ, ಮನೆ ಸಮಸ್ಯೆ. ಮನೆ ಅಂತ ಬಂದ ತಕ್ಷಣ ಸರ್ಕಾರ ಇದರಲ್ಲಿ ಮೂಗು ತೂರಿಸಿದೆ. ಹೇಗೆ ಮೂಗು ತೂರಿಸಿದೆ ಅಂತಂದರೆ ನೋಡಿ, ಪ್ರತಿಯೊಂದು ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಅಂತ ಇರುತ್ತೆ. ಮೈಸೂರಲ್ಲಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಮೂಡ ಅಂತಿದೆ, MUDA. ಇದನ್ನು ಹಿಂದಿನ ಎಲ್ಲ CITB ಅಂತ ಕರಿತಿದ್ರು, ಅಂದರೆ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಕರಿತಿದ್ರು. ಅದೇನಾಯಿತು, ಸರ್ಕಾರಕ್ಕೆ ದುಡ್ಡು ಸಾಲದಾಯಿತು. ರಾಜಕಾರಣಿಗಳಿಗೆ ದುಡ್ಡು ಹೇಗಾದರೂ ಮಾಡಿ ಜಾಸ್ತಿ ಹೊಡಿಬೇಕು, ಎಲ್ಲ ಅಧಿಕಾರವನ್ನು ರಾಜಕಾರಣಿಗಳ ಕೈಲಿರಬೇಕು ಅಂತ ಏನು ಮಾಡಿದ್ರು, ಅದನ್ನು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಮಾಡಿದ್ರು. ಹೆಸರು ಹೇಳಿದ್ದು ಬಡ ಜನಕ್ಕೆ ಮನೆ ಕೊಡ್ತೀವಿ, ಎಲ್ಲರಿಗೂ ಸ್ವಂತ ಮನೆ ಕೊಡ್ತೀವಿ ಅಂತ. ಸ್ವಂತ ಬಿಳಿ ಆನೆ ಆಗ್ಬಿಟ್ಟಿದೆ ರೀ, ವೈಟ್ ಎಲಿಫೆಂಟ್ ಆಗ್ಬಿಟ್ಟಿದೆ. ಏನು ಅಂತಂದರೆ ಈಗ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ 50-50 ಅನುಪಾತದಲ್ಲಿ ಸೈಟ್ ಕೊಡ್ತಾರಂತೆ. ಈ 50-50 ಅನುಪಾತ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಷಯ ಹೇಳ್ತೀನಿ ನಾನು. ಏನು ಅಂತಂದರೆ, ಈಗ ಲ್ಯಾಂಡ್ ಇರ್ತಾನೆ, ಅವನಿಗೆ 1 ಎಕರೆ ತೊಗೊಂಡ್ರೆ ಇವು ನಮಗೆ ಗೊತ್ತಿರೋ ಹಾಗೆ 1 ಎಕರೆಗೆ 25,000, 30,000, 40,000, 50,000 ರೂಪಾಯಿ ಇತ್ತು. ಅದಲ್ಲದೆ ಮೂಡಾದಲ್ಲಿ CITB ಇದ್ದಾಗ ಏನಾಗೋದು ನೋಡಿ, 30-40 ಸೈಟ್ನ ಅರ್ಧ ಓನರ್ ಕಟ್ಟಬೇಕಿತ್ತು, ಅರ್ಧ ಮೂಡಾದವ್ರು ಕಟ್ಟಬೇಕಿತ್ತು. ಈ ಥರ ಇತ್ತು. ಈ ಸರ್ಕಾರದವ್ರು ಏನು ಮಾಡಿದ್ರು, ನಮ್ಮನ್ನು ಬಿಟ್ಟರೆ ದಾನ ಕೊಡೋರಿಲ್ಲ, ನಮ್ಮನ್ನು ಬಿಟ್ಟರೆ ಬಡವ್ರಿಗೆ ಅನುಕೂಲ ಮಾಡಿಕೊಡೋರಿಲ್ಲ ಅಂತ ಏನು ಮಾಡಿದ್ರು, ಇವರು 1 ಎಕರೆಗೆ 30-40-80 ಸೈಟ್ನ ಫ್ರೀ ಕೊಡೋಕ್ಕೆ ಶುರು ಮಾಡಿದ್ರು. ಆಮೇಲೆ 2 ಕೊಡೋಕ್ಕೆ ಶುರು ಮಾಡಿದ್ರು. ಆಮೇಲೆ 50-50 ಅನುಪಾತ ಅಂತ ಮಾಡಿದ್ರು. 50-50 ರೇಷಿಯೋದಲ್ಲಿ ಹಂಚಿಕೆ ಮಾಡ್ತೀವಿ ಸೈಟ್ನ ಅಂತ. ಅದು ದೊಡ್ಡ ಗೋಲ್ಮಾಲ್ ಆಗ್ಬಿಟ್ಟಿದೆ. ಆ ಗೋಲ್ಮಾಲ್ ಏನು ಅಂತಂದರೆ ನೋಡಿ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡ ಬರೋದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರ ಜಿಲ್ಲೆ ಪಕ್ಕದಲ್ಲೇ, ಒಂದು 5-6 ಕಿಲೋಮೀಟರ್ ದೂರ ಆದರೂ ಕುಪ್ಪೇಗಾಲ ಸಿದ್ದರಾಮಯ್ಯ ಹೊಂಡೆ ಬರುತ್ತೆ. ಅದು ಸಿದ್ದರಾಮಯ್ಯನವ್ರ ಊರು. ಸೊ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ, ಸಿದ್ದರಾಮಯ್ಯನವರ ತವರು ಜಿಲ್ಲೆ ಒಳಗಿದೆ. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ಎಲ್ಲ ಇದರಲ್ಲೂ ಕೈ ಆಡಿಸ್ತಾರೆ. ಅವರ ಒಪ್ಪಿಗೆ ಇಲ್ಲದೇ ಹುಲ್ಲು ಕಡ್ಡಿನೂ ಅಲ್ಲಾಡೋದ ಅಂಥ ಪರಿಸ್ಥಿತಿ ಬಂದಿದೆ. ಹೀಗಿರಬೇಕಾದ್ರೆ ಈ 50-50 ಅನುಪಾತದಲ್ಲಿ 2,500 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದಾರಂತೆ. ಅಂದರೆ ಅನೇಕ ವರ್ಷಗಳಿಂದ ಸೈಟ್ಗಳಲ್ಲಿ ಗೋಲ್ಮಾಲ್ ಮಾಡ್ತಾ ಈ ದುಡ್ಡೆಲ್ಲ ಎಲ್ಲಿ ಹೋಯಿತು ಅಂತಂದರೆ, ಇದು ನೋಡಿ, ಸಿದ್ದರಾಮಯ್ಯನವ್ರಿಗೆ ಏನಾಗಿದೆ, ಯತೀಂದ್ರ ಸಿದ್ದರಾಮಯ್ಯ ಅಂತ ಒಬ್ಬರು ಓದಿರ್ತಕ್ಕಂಥ ಒಬ್ಬ ಮಗ ಇದ್ದಾರೆ. ಅವ್ರದ್ದು ಗ್ಯಾಂಗ್ ಇದೆಯಂತೆ. ಆ ಗ್ಯಾಂಗು ದುಡ್ಡನ್ನ ಗೋಲ್ಮಾಲ್ ಮಾಡಿ 2,500 ಕೋಟಿ ರೂಪಾಯಿ ಗೋಲ್ಮಾಲ್ ಆಗಿದೆಯಂತೆ. ಈ ಗೋಲ್ಮಾಲ್ ಹೇಳ್ತಿರೋರು 2,500 ಕೋಟಿ ರೂಪಾಯಿ ಅಂತ ಹೇಳ್ತಿರೋರು ಅಡಗೂರು ವಿಶ್ವನಾಥ್ ಅಂದ್ಬಿಟ್ಟು. ಅಡಗೂರು ವಿಶ್ವನಾಥ್ ಅಂದರೆ ಯಾರು ಅಂತಂದರೆ, ಕಾಂಗ್ರೆಸ್ ಐಯಲ್ಲಿ ಲೋಕಸಭಾ MP ಆಗಿದ್ದರು. ಅವ್ರು ಜನತಾದಳದಲ್ಲಿದ್ದರು, ಪುನಃ ಕಾಂಗ್ರೆಸ್ ಐನಲ್ಲಿ ಏನಿದ್ದಾರೆ, ತುಂಬ ಬುದ್ಧಿವಂತ ಅಂತ. ಅವರು ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ದಾರೆ. ಅವರು ಸಹ ಸಿದ್ದರಾಮಯ್ಯನವ್ರ ಥರನೇ ಕುರುಬ ಜನಾಂಗದಿಂದ ಬಂದವರು. ಅವರು ಸಹ ಬುದ್ಧಿವಂತರಿದ್ದಾರೆ. ಏನು ಅಂತಂದರೆ, ಸಿದ್ದರಾಮಯ್ಯನವ್ರು ಎಲ್ಲ ವಿಷಯದ ಎಲ್ಲ ಪಾಯಿಂಟ್ಸ್ಗಳು ಟಕ್ಕರ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಅವರು ಮಾಡಿರ್ತಕ್ಕಂಥ ಆಪಾದನೆ ಇದು. ಏನು ಅಂದರೆ 2,500 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. ಈ ಭ್ರಷ್ಟಾಚಾರ ನಡೆದಿರೋದು ಯತೀಂದ್ರ ಸಿದ್ದರಾಮಯ್ಯ ಅವ್ರ ಗ್ಯಾಂಗ್ ಮುಖಾಂತರ ನಡೆದಿದೆ. ಸಿದ್ದರಾಮಯ್ಯನವ್ರ ಗಮನಕ್ಕೆ ಹೋಗಿದೆಯಾ ಇಲ್ಲ ಗೊತ್ತಿಲ್ಲ, ಬಟ್ ಸಿದ್ದರಾಮಯ್ಯನ ಹೆಸರು ಹೇಳ್ಕೊಂಡು ಭ್ರಷ್ಟಾಚಾರ 2,500 ಕೋಟಿ ರೂಪಾಯಿ ಆಗಿದೆ ಅಂತ ದೊಡ್ಡ ವಿಷಯ ನಡೀತಾ ಇದೆ. ಇದೇನಾಗಿದೆ, ಸಿದ್ದರಾಮಯ್ಯ ಪ್ರಾಮಾಣಿಕರು, ಕಾಂಗ್ರೆಸ್ ಪ್ರಾಮಾಣಿಕರು. ನಮಗೆ 65 ವರ್ಷ ರೂಲ್ ಮಾಡಿದ್ವಿ, ರೂಲ್ ಮಾಡೋದಕ್ಕೆ ನಮಗೆ ಇದು ಅನುಭವ ಇರೋದು, ನಮ್ಮನ್ನು ಬಿಟ್ಟರೆ ಬೇರೆಯವರಿಲ್ಲ. ನರೇಂದ್ರ ಮೋದಿಯವರು ಫಸ್ಟ್ ಟೈಮ್ ಪ್ರಧಾನಮಂತ್ರಿ ಆಗಿ ಹೊರಟಾಗ ಇವರೇ ಹೇಳಿದ್ರು, ಕಾಂಗ್ರೆಸ್ ಆಫೀಸಿನ ಮುಂದೆ ಟೀ ಮಾರ್ಬೋದು, ಆ ಟೀ ಅಂಗಡಿ ಹಾಕ್ಕೊಡ್ತೀವಿ ಅಂತ ಹೇಳಿದರು. ಕೊಬ್ಬಿನ ಮಾತಿಗೆ ಏನು ಕಡಿಮೆ ಇಲ್ಲ. ಈ ಥರ ಮಾತಾಡ್ಕೊಂಡು ನಾವು ಹರಿಶ್ಚಂದ್ರ ಅಂತ ಹೇಳ್ಕೊಳ್ಳೋರು ಇಡೀ ದೇಶದಲ್ಲಿ ಏನಾದರೂ ಕಾಂಗ್ರೆಸ್ ಅಂತ ಇದೆ, ಕಾಂಗ್ರೆಸ್ ಸ್ವಲ್ಪ ಶಬ್ದ ಮಾಡ್ತಾ ಇದೆ ಅಂದರೆ ಕರ್ನಾಟಕದಲ್ಲಿ ಮಾತ್ರ. ಆದರೂ ಏನಾಗಿದೆ, ಕಾಂಗ್ರೆಸ್ ATM ಆಗಿದೆ ಅಂತ ಹೇಳ್ತಿದ್ರು ರಿಮೋಟ್ ಕಂಟ್ರೋಲ್ಗೆ ಮತ್ತು ಡೆಲ್ಲಿ ಹೈಕಮಾಂಡ್ಗೆ. ಈಗ ಏನಾಗಿದೆ, ಕಾಂಗ್ರೆಸ್ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ಸೇ ಹೈಕಮಾಂಡ್ ಕಾಂಗ್ರೆಸ್ಸು, ಸಿದ್ದರಾಮಯ್ಯನ ಹೈಕಮಾಂಡ್, DK ಶಿವಕುಮಾರ್ ಹೈಕಮಾಂಡ್. ಏನಾಗಿದೆ,
ಭ್ರಷ್ಟಾಚಾರ ಮಾಡ್ತಾ ಮಾಡ್ತಾ ಅದಕ್ಕೆ ಲಂಗು ಲಿಗಾಮಿಲ್ಲ. 2,500 ಕೋಟಿ ರೂಪಾಯಿಗಳ ಹಗರಣ ಅಂತೆ. ಇದನ್ನೇನಾಗುತ್ತೆ, 50 ಕೋಟಿನೋ 100 ಕೋಟಿನೋ ಆದರೆ CBI ವಹಿಸ್ಕೋಬೇಕು ಅಂತ ಎಲ್ಲೋ ಓದಿದ ನೆನಪು. ಈ ಹಗರಣಗಳನ್ನ SIT ಮಾಡ್ತೀವಿ, ಪೊಲೀಸ್ ಮಾಡ್ತೀವಿ. ರಾಜ ಅವನ ಕೆಳಗಿರೋ ಪೊಲೀಸ್ ಅಧಿಕಾರಿಗಳ ತನಿಖೆಗೆ ಬಿಟ್ಟರೆ ಅವರೇನು ಮಾಡ್ತಾರೆ, ನೀವು ಸತ್ಯ ಹರಿಶ್ಚಂದ್ರ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ, ಇಂಥ ಕಳ್ತನ ಮಾಡಿದ್ರು. ಸೊ ಆದ್ದರಿಂದ ನಾವು ಇದು ಮಾಡೋದೇನು ಅಂತಂದರೆ, ಬನ್ನಿ ಸ್ವಾಮಿ, ನೀವು ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಚಾಣಾಕ್ಷರಿದ್ದೀರಾ, ಪ್ರಾಮಾಣಿಕರಿದ್ದೀರಾ, ಮಾನ ಮರ್ಯಾದೆ ಅಂಜೋರು, ಭಾಳ ಎಥಿಕ್ಸ್ ಇಟ್ಕೊಂಡು ರಾಜಕೀಯ ಮಾಡೋರು. ಅದರಿಂದ ನಿಮ್ಮ ಈ ಏನು ಹಗರಣ ನಡೆದಿದೆ ಇದನ್ನು CBI ಕೊಡಿ. CBI ತನಿಖೆ ನಡೆಸಿ ನಿಜವಾದ ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷೆ ಆಗಲಿ, ಅದಕ್ಕೆ ಪೂರಕವಾದ ವ್ಯವಸ್ಥೆ ನಿರ್ಮಾಣ ಮಾಡಬೇಕು, ಪೂರಕವಾದ ನಿರ್ಧಾರಗಳನ್ನ ತಗೋಬೇಕು. ತಕ್ಷಣ ನಿರ್ಧಾರವನ್ನು ತಗೊಳ್ಳಿ ಅಂತ ಹೇಳಿ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.